ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 6ನೇ ತರಗತಿಯ ಗಣಿತದಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಪ್ರಶ್ನೆ 1 ನೋಡಿ, 3, 1, 0 ಅಂಕಿಗಳನ್ನು ಬಳಸಿ ರಚಿಸಬಹುದಾದ ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ಆಯ್ಕೆಗಳು ನೋಡಿ, 10,003, 33,310, 33,333 ಹಾಗೂ 33,301. ಪ್ರಶ್ನೆ 2, ಈ ಕೆಳಗಿನವುಗಳಲ್ಲಿ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಬರೆದಾಗಲೂ ಸಹ ಬದಲಾಗದ ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ನೀವು ಕಂಡುಹಿಡಿಯಬೇಕು ಮಕ್ಕಳ. ಆಯ್ಕೆಗಳನ್ನ ನೋಡಿ, 110, 101, 330 ಹಾಗೂ 909. ಎಡದಿಂದ ಬಲಕ್ಕೆ ಹಾಗೂ ಬಲದಿಂದ ಎಡಕ್ಕೆ ಬರೆದಾಗಲೂ ಸೇಮ್ ಸಂಖ್ಯೆ ಬರಬೇಕು, ಆದರೆ ಅತಿ ಚಿಕ್ಕ ಸಂಖ್ಯೆ ಯಾವುದು ಈ 4 ಆಯ್ಕೆಗಳಲ್ಲಿ ಅನ್ನೋದನ್ನು ಹುಷಾರಾಗಿ ಆಯ್ಕೆ ಮಾಡಿ ಬರೀಬೇಕಾಗತ್ತೆ ನೀವು. ಓಕೆನಾ? ನೆಕ್ಸ್ಟು ಪ್ರಶ್ನೆ 3 ನೋಡಿ, ಇದು ಕಪ್ರಿಕರ್ ಮ್ಯಾಜಿಕ್ ಸಂಖ್ಯೆಯಾಗಿದೆ. ಯಾವುದು ಮಕ್ಕಳ? ತುಂಬ ಈಸಿ ಇದೆ ಕ್ವಶನ್ ಪೇಪರ್ ನಿಮಗೆ. ಆಯ್ಕೆಗಳನ್ನ ನೋಡಿ, 1, 2, 3, 4 ಆಯಿತಾ, 1234 ಅಥವಾ 4321, 6174, 9999. ಇದರಲ್ಲಿ ಸರಿಯಾದ ಕಪ್ರಿಕರ್ ಮ್ಯಾಜಿಕ್ ಸಂಖ್ಯೆ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ ಮಕ್ಕಳ. ನೆಕ್ಸ್ಟು ಪ್ರಶ್ನೆ 4 ನೋಡಿ, ಪಾಲಿಂಡ್ರಾಮ್ ಸಂಖ್ಯೆಗಳ ಅತಿ ಮುಖ್ಯ ಗುಣಲಕ್ಷಣ ಯಾವುದು ಅಂತ ನೀವು ಆಯ್ಕೆ ಮಾಡ್ಕೊಂಡು ಬರೀಬೇಕಾಗತ್ತೆ. ಆಯ್ಕೆಗಳನ್ನ ನೋಡಿ, ಸಂಖ್ಯೆಗಳು 10ರಿಂದ ಭಾಗಿಸಲ್ಪಡುತ್ತವೆ. ಆಪ್ಷನ್ ಬಿ ನಲ್ಲಿ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಓದಿದಾಗ ಒಂದೇ ಇರುತ್ತದೆ. ಆಯ್ಕೆ ಸಿ ನಲ್ಲಿ ಅವುಗಳಲ್ಲಿ ಅಂಕಿಗಳ ಪುನರಾವರ್ತನೆ ಇರುವುದಿಲ್ಲ. ಆಯ್ಕೆ ಡಿ ನಲ್ಲಿ ಅವು ಯಾವಾಗಲೂ ಸಮಸಂಖ್ಯೆಗಳಾಗಿರುತ್ತವೆ. ಇದು ಸಹ ತುಂಬ ಈಸಿ ಇದೆ ಮಕ್ಕಳ, ಹುಷಾರಾಗಿ ಆಯ್ಕೆ ಮಾಡಿಕೊಂಡು ಟಿಕ್ ಮಾರ್ಕ್ ಮಾಡಿ. ಪ್ರಶ್ನೆ 5 ನೋಡಿ, 21 ಎಂದು ಕರೆಯಲ್ಪಡುವ ಪ್ರಸಿದ್ಧ ಆಟದಲ್ಲಿ ಗೆಲ್ಲುವ ಸಂಖ್ಯೆ. ಆಯ್ಕೆಗಳನ್ನ ನೋಡಿ, 10, 21, 50 ಹಾಗೂ 100. ನೆಕ್ಸ್ಟು ಬಿಟ್ಟ ಸ್ಥಳ ತುಂಬಿ. ಇಲ್ಲೂ ಸಹ ನಿಮಗೆ 5 ಬಿಟ್ಟ ಸ್ಥಳ ಇರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಪ್ರಶ್ನೆ 6ರಲ್ಲಿ ನೋಡಿ, ಸಂಗತಿಗಳು, ಅಳತೆಗಳು, ಸಂಖ್ಯೆಗಳು ಅಥವಾ ವೀಕ್ಷಣೆಗಳ ಸಂಗ್ರಹವನ್ನು ಡ್ಯಾಶ್ ಎನ್ನುವರು. ಪ್ರಶ್ನೆ 7, ಇಲ್ಲಿ ಕೊಟ್ಟಿರುವಂತಹ ತಾಳೆ ಗುರುತಿನ ಸಿ ಸೂಚಿಸುವ ಸಂಖ್ಯೆಯು ಡ್ಯಾಶ್ ಆಗಿದೆ. ಯಾವುದು ಅಂತ, ಯಾವ ಸಂಖ್ಯೆ ಅಂತ ಬರೀಬೇಕು. ಪ್ರಶ್ನೆ 8 ನೋಡಿ, ಡ್ಯಾಶ್ ಯು ಕಂಬ ಸಾಲುಗಳಲ್ಲಿ ದತ್ತಾಂಶಗಳನ್ನು ವ್ಯಕ್ತಪಡಿಸುವಂತಹ ನಕ್ಷೆಯ ವಿಧಾನವಾಗಿದೆ. ಪ್ರಶ್ನೆ 9, ಒಂದು ಘಟನೆಯು ಸಂಭವಿಸುವ ಎಣಿಕೆಗಳನ್ನು ಡ್ಯಾಶ್ ಎನ್ನುವರು. ಪ್ರಶ್ನೆ 10, ಡ್ಯಾಶ್ ನಕ್ಷೆಯು ದತ್ತಾಂಶಗಳನ್ನು ಚಿತ್ರಗಳ ಮೂಲಕ ಪ್ರತಿನಿಧಿಸುತ್ತದೆ. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನಿಮಗೆ ಒಟ್ಟು 3 ಪ್ರಶ್ನೆಗಳಿರುತ್ತೆ ಮಕ್ಕಳ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ. ಪ್ರಶ್ನೆ 11 ನೋಡಿ, 1, 2, 7, 9, 4 ಅಂಕೆಗಳನ್ನು ಬಳಸಿಕೊಂಡು ಅತಿ ದೊಡ್ಡ 5 ಅಂಕಿಯ ಸಂಖ್ಯೆಯನ್ನು ಬರೆಯಿರಿ. ಅಂದರೆ ಇಲ್ಲಿ ಕೊಟ್ಟಿರುವಂತಹ 5 ಅಂಕಿಗಳನ್ನು ಬಳಕೆ ಮಾಡಿಕೊಂಡು 5 ಡಿಜಿಟ್ ನಂಬರ್ನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. 5 ಅಂಕಿಯ ಸಂಖ್ಯೆಯನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಪ್ರಶ್ನೆ 12, 4 ಅಂಕಿಗಳ ಅತಿ ಚಿಕ್ಕ ಪಾಲಿಂಡ್ರಾಮಿಕ್ ಸಂಖ್ಯೆಯನ್ನು ಬರೆಯಿರಿ. ಪ್ರಶ್ನೆ 13, ಈ ಆವೃತ್ತಿಯನ್ನು ತಾಳೆ ಗುರುತುಗಳಲ್ಲಿ ಪ್ರತಿನಿಧಿಸಿರಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಮಕ್ಕಳ. ಸರಿಯಾದ ಉತ್ತರವನ್ನು ಬರೆದ್ರೆ 2 ಅಂಕ ಸಿಗ್ತಾ ಹೋಗುತ್ತೆ. ತಲಾ 2 ಅಂಕ ಇರುತ್ತೆ ಮಕ್ಕಳ. ನೆಕ್ಸ್ಟು ಪ್ರಶ್ನೆ 14ರಲ್ಲಿ ನೋಡಿ, ಕೊಟ್ಟಿರುವ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಿ ಅಥವಾ ಗುರುತು ಮಾಡಿ.
ಇಲ್ಲಿ ಕೊಟ್ಟಿರುವಂತಹ ಟೇಬಲ್ನಲ್ಲಿ ಅಂಕೆಗಳಿದೆಯಲ್ಲ ಮಕ್ಕಳ, ಅದರಲ್ಲಿ ಸೂಪರ್ ಸೆಲ್ ಯಾವುದು ಅಂತ ನೀವು ಬರಿಬೇಕಾಗತ್ತೆ. ಸೂಪರ್ ಸೆಲ್ದು ನಿಮಗೆ ರೂಲ್ಸ್ ಗೊತ್ತಿದೆ ತಾನೇ? ಆ ರೂಲ್ಸ್ನ ಅಪ್ಲೈ ಮಾಡಿ ಐಡೆಂಟಿಫೈ ಮಾಡಬೇಕು. ಓಕೆನಾ? ಪ್ರಶ್ನೆ 15 ನೋಡಿ. ಒಂದು ಆಸ್ಪತ್ರೆಯಲ್ಲಿ ಒಂದು ನಿರ್ದಿಷ್ಟ ದಿನ ಜನಿಸಿದ ನವಜಾತ ಶಿಶುಗಳ ತೂಕದ ಮಾಹಿತಿಯನ್ನು ಈ ಕೆಳಗಿನಂತೆ ಸಂಗ್ರಹಿಸಲಾಗಿದೆ. ತೂಕಗಳನ್ನು ನೋಡಿ ಮಕ್ಕಳ, 2.4, 2.9, 2.7, 2.8, 2.5, 3.1, 2.8, 2.9, 2.5, 3.0, 2.5, 2.0, 2.1, 2.2. ಇವಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ನೋಡಿ ಮಕ್ಕಳ. ಪ್ರಶ್ನೆ 1ರಲ್ಲಿ ಈ ದತ್ತಾಂಶಗಳನ್ನು ಇಳಿಕೆಯ ಕ್ರಮದಲ್ಲಿ ಬರೆಯಿರಿ. ಕೊಟ್ಟಿರುವ ಅಷ್ಟೂ ಅಂಕೆಗಳನ್ನು ನೀವು ಡಿಸೆಂಡಿಂಗ್ ಆರ್ಡರ್, ಇಳಿಕೆ ಕ್ರಮ ಅಂತೀವಲ್ವಾ, ಆ ರೀತಿಯಾಗಿ ಬರಿಬೇಕಾಗತ್ತೆ. ಅದು ಪ್ರಶ್ನೆ 1. ಮುಂದಿನ ಪ್ರಶ್ನೆ ನೋಡಿ. ಗರಿಷ್ಠ ತೂಕ ಎಷ್ಟು? ಕೊಟ್ಟಿರುವಂತಹ ಅಷ್ಟೂ kg ಅಥವಾ ತೂಕಗಳಲ್ಲಿ ಇರುವಂತಹ ಗರಿಷ್ಠ ತೂಕ, ಹೆಚ್ಚಿನ ತೂಕ ಯಾವುದಿದೆ ಅನ್ನೋದನ್ನು ಸಹ ನೀವು ಬರಿಬೇಕಾಗತ್ತೆ. ಈ 2 ಪ್ರಶ್ನೆಗೆ ಉತ್ತರವನ್ನು ನೀವು ಬರೆದ್ರೆ ಮಾತ್ರ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ ಮಕ್ಕಳ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 3 ಅಂಕ ಸಿಗುತ್ತೆ ಮಕ್ಕಳ. ಸರಿಯಾದ ಉತ್ತರವನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದರೆ ಮಾತ್ರ. ಓಕೆನಾ? ಮಾನಸ, ರೀಟಾ, ಪವನ್ ಮತ್ತು ಧನುಷ್ ಎಂಬ 4 ಮಕ್ಕಳು ಕ್ರಮವಾಗಿ 500 ರೂಪಾಯಿ, 800 ರೂಪಾಯಿ, 400 ರೂಪಾಯಿ ಮತ್ತು 300 ರೂಪಾಯಿಗಳಿಗೆ ಕೆಲವು ಪುಸ್ತಕಗಳನ್ನು ಕೊಂಡರು. ಈ ಮಾಹಿತಿಯನ್ನು ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಿ. ಇದನ್ನು ತುಂಬ ಈಸಿ ಇದೆ ಮಕ್ಕಳ. ಒಂದು ಕಡೆ ಮಕ್ಕಳ ಹೆಸರುಗಳನ್ನ ಬರಿಬೇಕಾಗತ್ತೆ, ಮತ್ತೊಂದು ಕಡೆ ಅವರು ಕೊಂಡುಕೊಂಡಿರೋಂತಹ ಪುಸ್ತಕಗಳ ಮೊತ್ತವನ್ನು ಬರಿಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಆ ರೀತಿಯಾಗಿ ಬರೆದು ಮಾನಸ ಎಷ್ಟು ಮೊತ್ತದ ಪುಸ್ತಕವನ್ನು ತಗೊಂಡಿದ್ದಾಳೆ ಅಲ್ಲೊಂದು ಸ್ತಂಭ ನಕ್ಷೆಯನ್ನು ನೀವು ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟು ಪವನ್ ಇರ್ತಾರಲ್ವ, ಪವನು ಎಷ್ಟು ಅಮೌಂಟಿಗೆ ನೀವು ಪುಸ್ತಕವನ್ನು ತಗೊಂಡಿರ್ತಾನೆ ಅನ್ನೋದನ್ನು ಸ್ತಂಭವನ್ನು ಬರಿಬೇಕಾಗತ್ತೆ. 3ನೇದಾಗಿ ರೀಟಾ ಹಾಗೆ ಧನುಷ್ ಇವರಿಬ್ಬರದ್ದು ಸಹ ಅವರು ಎಷ್ಟೆಷ್ಟು ಮೊತ್ತದ ಪುಸ್ತಕವನ್ನು ತಗೊಂಡಿರ್ತಾರೆ ಅನ್ನೋದನ್ನು ಸ್ತಂಭವನ್ನು ಹಾಕಿದರೆ ನಿಮ್ಮ ಕೆಲಸ ಮುಗಿಯುತ್ತೆ ಮಕ್ಕಳ. ಎಕ್ಸ್ ಅಕ್ಷೆನ ಮಾರ್ಕ್ ಮಾಡಿ, ವೈ ಅಕ್ಷೆನ ಮಾರ್ಕ್ ಮಾಡಿ, ಮಧ್ಯದಲ್ಲಿ 0 ತೊಗೊಂಡು 0ಯಿಂದ ನೀವು ಅದನ್ನು ಸ್ತಂಭವನ್ನು ರಚನೆ ಮಾಡಬೇಕು. ಅರ್ಥ ಆಯ್ತಲ್ವಾ? ಗ್ರಾಫ್ ಶೀಟ್ನ ಕೇಳಿ ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಇಲ್ಲ ನೀವೇ ತೊಗೊಂಡು ಹೋಗೋದಾದರೆ ಒಂದು ಎಕ್ಸ್ಟ್ರಾ ಶೀಟನ್ನು ಸಹ ತೊಗೊಂಡೋಗಿ ಮಕ್ಕಳ. ಓಕೆನಾ ಮಕ್ಕಳ? ಇಲ್ಲಿಗೆ 6ನೇ ತರಗತಿಯ ಗಣಿತದಲ್ಲಿ FE2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.